ದ್ವಿತೀಯ PUC ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ವ್ಯಾಕರಣದ ತತ್ಸಮ ತದ್ಭವ ಪದಗಳನ್ನು ಕುರಿತು ಅಭ್ಯಾಸ ಮಾಡೋಣ. ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಬಂದು ಮೂಲ ರೂಪದಲ್ಲಿರುವ ಶಬ್ದಗಳನ್ನು ತತ್ಸಮಗಳೆಂದು, ರೂಪ ವ್ಯತ್ಯಾಸಗೊಂಡಿರುವ ಶಬ್ದಗಳನ್ನು ತದ್ಭವಗಳೆಂದು ಕರೆಯುತ್ತೇವೆ. ಎಲ್ಲ ಭಾಷೆಗಳು ಪ್ರವರ್ಧಮಾನಕ್ಕೆ ಬರುವುದಕ್ಕೆ ಮುಂಚೆಯೇ ಸಂಸ್ಕೃತ ಭಾಷೆ ಈ ನೆಲದಲ್ಲಿ ಪ್ರವರ್ಧಮಾನದಲ್ಲಿತ್ತು. ಸಂಸ್ಕೃತದಲ್ಲಿದ್ದ ಕಾವ್ಯ, ಮೀಮಾಂಸೆ, ಶಾಸ್ತ್ರಗಳನ್ನು ಕನ್ನಡಕ್ಕೆ ತರುವ ಸಂದರ್ಭದಲ್ಲಿ ಕನ್ನಡದಲ್ಲಿ ಗ್ರಾಂಥಿಕ ಪದಗಳ ಕೊರತೆಯಿತ್ತು. ಅದನ್ನು ನೀಗಿಸಲು ಕನ್ನಡ ಭಾಷೆಯಲ್ಲಿ ಬಳಕೆಗೆ ಬಂದದ್ದೇ ತತ್ಸಮ ತದ್ಭವ ಪದಗಳು. ಮೊದಲಿಗೆ ತತ್ಸಮ ತದ್ಭವ ಎಂದರೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ತತ್ಸಮ ಸಂಸ್ಕೃತ ಭಾಷೆಯಲ್ಲಿರುವಂತೆಯೇ ಯಾವ ಬದಲಾವಣೆಯನ್ನು ಹೊಂದದೆ ಕನ್ನಡ ಭಾಷೆಯಲ್ಲಿ ಬಳಸುತ್ತಿರುವ ಶಬ್ದಗಳನ್ನು ತತ್ಸಮ ಪದಗಳು ಎಂದು ಕರೆಯಲಾಗುತ್ತದೆ. ತತ್ ಎಂದರೆ ಸಂಸ್ಕೃತಕ್ಕೆ ಅಥವಾ ಅದಕ್ಕೆ ಸಮಾನವಾದುದು ಎಂದು ಅರ್ಥ. ಇದನ್ನು ಸಮಸಂಸ್ಕೃತ ಎಂದು ಸಹ ಕರೆಯಲಾಗುತ್ತದೆ. ಉದಾಹರಣೆಗೆ ರಾಮ, ಭೀಮ, ಸೋಮ, ಸೂರ್ಯ, ಚಂದ್ರ, ರವಿ, ಗಿರಿ, ಲಿಪಿ, ಶ್ರುತಿ, ಸ್ತ್ರೀ, ಕರ್ತೃ, ಶತ್ರು, ಕವಿ, ಕಾವ್ಯ, ಯತಿ ಹೀಗೆ ಮುಂತಾದ ಪದಗಳು. ಇವು ಸಂಸ್ಕೃತದಲ್ಲಿಯೂ ಹೀಗೆ ಬಳಕೆಯಲ್ಲಿದ್ದಾವೆ ಹಾಗೂ ಕನ್ನಡದಲ್ಲಿಯೂ ಕೂಡ ಅದೇ ರೀತಿಯಲ್ಲಿ ಬಳಸಲ್ಪಡುತ್ತಿರುವುದನ್ನು ನಾವು ಗಮನಿಸಬಹುದು. ತದ್ಭವ ಸಂಸ್ಕೃತ ಭಾಷೆಯ ಪದಗಳು ಕನ್ನಡ ಭಾಷೆಯಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಅಥವಾ ಪೂರ್ಣ ಪ್ರಮಾಣದಲ್ಲಿ ವ್ಯತ್ಯಾಸವನ್ನು ಹೊಂದಿ ಕನ್ನಡದಲ್ಲಿ ಬಳಸಲ್ಪಡುತ್ತಿರುವ ಶಬ್ದಗಳನ್ನು ತದ್ಭವ ಪದಗಳು ಎನ್ನಬಹುದು. ತತ್ ಎಂದರೆ ಅದಕ್ಕೆ, ಅಂದರೆ ಸಂಸ್ಕೃತಕ್ಕೆ, ಭವ ಎಂದರೆ ಹುಟ್ಟಿದುದು ಎಂದು ಅರ್ಥ. ಇವುಗಳನ್ನು ತದ್ಭವಗಳು ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಮಾಲಾ ಎಂಬ ಸಂಸ್ಕೃತದ ಪದ ತದ್ಭವದಲ್ಲಿ ಮಾಲೆ ಆಗುತ್ತದೆ. ಕಾವೇರಿ ಎಂಬ ಸಂಸ್ಕೃತದ ಪದ ತದ್ಭವದಲ್ಲಿ ಕಾವೇರಿ ಆಗುತ್ತದೆ. ಶಾಲಾ ಎಂಬ ಪದ ಶಾಲೆ ಆಗುತ್ತೆ. ದಯಾ ಎಂಬ ಪದ ದಯೆ ಆಗುತ್ತದೆ. ಹಾಗೆ ಕಥಾ ಎಂಬ ಸಂಸ್ಕೃತದ ಪದ ತದ್ಭವದಲ್ಲಿ ಕಥೆ ಎಂದಾಗುತ್ತದೆ. ಅಕ್ಷರ ಎಂಬ ಪದ ಅಕ್ಕರ ಆಗುತ್ತದೆ. ಪದ್ಮ ಎಂಬ ಸಂಸ್ಕೃತದ ಪದ ಪದುಮ ಆಗುತ್ತದೆ. ಸ್ನೇಹ ಎಂಬ ಸಂಸ್ಕೃತದ ಪದ ನೇಹ ಆಗುತ್ತದೆ. ಯಶ ಜಸ ಆಗುತ್ತದೆ. ಹೀಗೆ ಸಂಸ್ಕೃತದ ತತ್ಸಮ ಪದಗಳು ಕನ್ನಡಕ್ಕೆ ಬಂದಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಪ್ರಮಾಣದ ವ್ಯತ್ಯಾಸಗಳನ್ನು ಪಡೆದಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಹೀಗೆ ಹಲವು ಬಗೆಯಲ್ಲಿ ತತ್ಸಮ ಪದಗಳು
ಅಂದರೆ ಸಂಸ್ಕೃತ ಪದಗಳು ತದ್ಭವ ಪದಗಳಾಗಿ ಅಂದರೆ ಕನ್ನಡ ಪದಗಳಾಗಿ ರೂಪಾಂತರಗೊಳ್ಳುತ್ತವೆ. ಈಗ ತತ್ಸಮ ಪದಗಳು ತದ್ಭವ ಪದಗಳಾಗಿ ರೂಪಾಂತರಗೊಳ್ಳುವ ಕೆಲವು ಪ್ರಕಾರಗಳನ್ನು ನಾವು ಈಗ ಗಮನಿಸೋಣ. ಮೊದಲನೆಯದು, ತತ್ಸಮದಲ್ಲಿ ಮಹಾಪ್ರಾಣಾಕ್ಷರಗಳಿಂದ ಕೂಡಿರುವ ಪದಗಳು ತದ್ಭವಗಳಾದಾಗ ಅಲ್ಪಪ್ರಾಣದ ರೂಪವನ್ನು ಪಡೆಯುತ್ತವೆ. ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಮಹಾಪ್ರಾಣಾಕ್ಷರಗಳಿಂದ ಕೂಡಿರುವ ಪದಗಳು ಕನ್ನಡದ ಪದಗಳಾದಾಗ ಅವು ಅಲ್ಪಪ್ರಾಣದ ರೂಪವನ್ನು ಪಡೆಯುತ್ತವೆ. ಈಗ ಹಲವು ಉದಾಹರಣೆಗಳ ಮೂಲಕ ಹೇಗೆ ರೂಪಾಂತರಗೊಳ್ಳುತ್ತವೆ ಎಂಬುದನ್ನು ಗಮನಿಸೋಣ. ಉದಾಹರಣೆಗೆ, ಕಥಾ ಎಂಬ ತತ್ಸಮದ ಪದ ತದ್ಭವವಾದಾಗ ಕಥೆ ಆಗುತ್ತದೆ. ಘೂಕ ಎಂಬ ತತ್ಸಮದ ಪದ ತದ್ಭವವಾದಾಗ ಗೂಗೆ ಆಗುತ್ತದೆ. ಘಟಕ ಎಂಬ ತತ್ಸಮದ ಪದ ತದ್ಭವವಾದಾಗ ಗಡಿಗೆ ಆಗುತ್ತದೆ. ಹಾಗೆ ಘಂಟಾ ಗಂಟೆ, ಖಡ್ಗ ಕಡುಗ, ಶುಂಠಿ ಸೊಂಟಿ, ಗೋಷ್ಠಿ ಗೊಟ್ಟಿ, ಧ್ವನಿ ದನಿ, ಚತುರ್ಥಿ ಚೌತಿ, ರೂಢಿ ರೂಢಿ. ಹೀಗೆ ತತ್ಸಮದ ಪದಗಳು ತದ್ಭವ ರೂಪವನ್ನು ಪಡೆಯುವುದನ್ನು ನಾವಿಲ್ಲಿ ಗಮನಿಸಬಹುದು. ಈಗ ಅಲ್ಪಪ್ರಾಣ ಮಹಾಪ್ರಾಣ ಎಂದರೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಪಪ್ರಾಣ ಎಂದರೇನು? ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಅಲ್ಪಪ್ರಾಣ ಎಂದು ಕರೆಯಲಾಗುತ್ತದೆ. ಉದಾಹರಣೆ, ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ಇವುಗಳನ್ನು ನಾವು ಅಲ್ಪಪ್ರಾಣಾಕ್ಷರಗಳು ಎಂದು ಕರೆಯುತ್ತೇವೆ. ಮಹಾಪ್ರಾಣ ಎಂದರೇನು? ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಮಹಾಪ್ರಾಣ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ಖ, ಘ, ಛ, ಝ, ಠ, ಢ, ಥ, ಧ, ಫ, ಭ. ಇವು ವ್ಯಂಜನದಲ್ಲಿ ಬರುವಂತಹ ಅಕ್ಷರಗಳು. ವರ್ಗೀಯ ವ್ಯಂಜನದ ವರ್ಗದ ಪ್ರಥಮ ಮತ್ತು ತೃತೀಯ ಅಕ್ಷರಗಳನ್ನು ಅಲ್ಪಪ್ರಾಣ ಎಂತಲೂ, ವರ್ಗದ ಎರಡನೇ ಮತ್ತು ನಾಲ್ಕನೆಯ ಅಕ್ಷರಗಳನ್ನು ಮಹಾಪ್ರಾಣ ಎಂತಲೂ ಕರೆಯಲಾಗುತ್ತದೆ. 2. ತತ್ಸಮದಲ್ಲಿ ಅಂದರೆ ಸಂಸ್ಕೃತದಲ್ಲಿ ವಿಜಾತಿಯ ಸಂಯುಕ್ತಾಕ್ಷರಗಳಿಂದ ಕೂಡಿರುವ ಪದಗಳು ತದ್ಭವಗಳಾದಾಗ ಅಂದರೆ ಕನ್ನಡಕ್ಕೆ ಬಂದಾಗ ಸಜಾತಿಯ ಸಂಯುಕ್ತಾಕ್ಷರ ರೂಪವನ್ನು ಪಡೆಯುತ್ತವೆ. ಉದಾಹರಣೆಗೆ, ಮತ್ಸರ ಎಂಬ ತತ್ಸಮದ ಪದ ತದ್ಭವವಾದಾಗ ಮಚ್ಚರ ಆಗುತ್ತದೆ. ಇಲ್ಲಿ ನಾವು ಒಂದು ಅಂಶವನ್ನು ಗಮನಿಸಬೇಕು. ಮತ್ಸರ ಎಂಬ ಪದದಲ್ಲಿ ತ ಎಂಬ ಅಕ್ಷರಕ್ಕೆ ಸ ಎಂಬ ಒತ್ತಕ್ಷರವಿದೆ. ಇಲ್ಲಿ ಬೇರೆ ಬೇರೆ ವ್ಯಂಜನಾಕ್ಷರಗಳು ಇರುವುದರಿಂದ ಇದು ವಿಜಾತಿಯ ಸಂಯುಕ್ತಾಕ್ಷರವಾಗುತ್ತದೆ. ಹಾಗೆ ತದ್ಭವದಲ್ಲಿ ಮಚ್ಚರ ಎಂಬ ಪದದಲ್ಲಿ ಚಾಕ್ಕೆ ಚ ಒತ್ತಕ್ಷರವಿದೆ. ಒಂದೇ ಜಾತಿಯ ವ್ಯಂಜನಾಕ್ಷರಗಳು ಆಗಿರುವುದರಿಂದ
ಇದನ್ನು ಸಜಾತಿಯ ಸಂಯುಕ್ತಾಕ್ಷರ ಎಂದು ನಾವು ಕರೆಯುತ್ತೇವೆ. ಹಾಗೆ ಮುಂದುವರೆದು ನೋಡುವುದಾದರೆ ಅಕ್ಷರ ಎಂಬ ತತ್ಸಮದ ಪದ ತದ್ಭವದಲ್ಲಿ ಅಕ್ಕರ ಆಗುತ್ತದೆ. ರತ್ನ ಎಂಬ ತತ್ಸಮದ ಪದ ತದ್ಭವದಲ್ಲಿ ರನ್ನ ಆಗುತ್ತದೆ. ಹಾಗೆ ಅನ್ಯಾಯ, ಅನ್ಯೇಯ, ಕಾಷ್ಟ, ಕಡ್ಡಿ, ಆಶ್ಚರ್ಯ, ಅಚ್ಚರಿ, ಇಷ್ಟಿಕ, ಇಟ್ಟಿಗೆ, ರಾಕ್ಷಸ, ರಕ್ಕಸ, ವಿಜ್ಞಾನ, ಭಿನ್ನಣ, ಕನ್ಯಾ, ಕನ್ಯೆ, ಕಸ್ತೂರಿ, ಕತ್ತೂರಿ, ಕಾರ್ಯ, ಕಜ್ಜ, ಶಯ್ಯ, ಸಜ್ಜೆ, ಉದ್ಯೋಗ, ಉಜ್ಜುಗ, ಕರ್ತರಿ, ಕತ್ತರಿ, ಸೂತ್ರಿಕ, ಸುತ್ತಿಗೆ, ಶಷ್ಕುಲಿ, ಚಕ್ಕುಲಿ, ಶಿಲ್ಪಿಗ, ಚಿಪ್ಪಿಗ, ಕಾವ್ಯ, ಕಬ್ಬ, ದೃಷ್ಟಿ, ದಿಟ್ಟಿ, ಶರ್ಕರ, ಸಕ್ಕರೆ, ಸಂಸ್ಕೃತ, ಸಕ್ಕದ, ಭಿಕ್ಷಾ, ಬಿಕ್ಕೆ, ವರ್ತಿ, ಬತ್ತಿ, ಸರ್ಪ, ಸಪ್ಪ, ಶ್ರೇಷ್ಠಿ, ಶೆಟ್ಟಿ ಅಥವಾ ಸೆಟ್ಟಿ, ಶೂನ್ಯ, ಸೊನ್ನೆ, ಸ್ವರ್ಗ, ಸಗ್ಗ, ಪುಸ್ತಕ, ಹೊತ್ತಗೆ. ಹೀಗೆ ತತ್ಸಮದ ಪದಗಳು ತದ್ಭವಗಳಾಗುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಸಜಾತಿಯ ಸಂಯುಕ್ತಾಕ್ಷರ ಒಂದು ವ್ಯಂಜನಾಕ್ಷರದ ಜೊತೆಗೆ ಅದೇ ವ್ಯಂಜನಾಕ್ಷರವು ಬಂದಾಗ ಅವುಗಳನ್ನು ಸಜಾತಿಯ ಸಂಯುಕ್ತಾಕ್ಷರ ಎನ್ನುತ್ತೇವೆ. ಉದಾಹರಣೆಗೆ ಅಕ್ಕ. ಇಲ್ಲಿ ಕ ಎಂಬ ವ್ಯಂಜನಾಕ್ಷರಕ್ಕೆ ಕ ಎಂಬ ಒತ್ತಕ್ಷರವು ಬಂದಿರುವುದರಿಂದ ಇದು ಸಜಾತಿಯ ಸಂಯುಕ್ತಾಕ್ಷರವಾಗುತ್ತದೆ. ಹಾಗೆಯೇ ಕಗ್ಗ, ಅಚ್ಚ, ಅಜ್ಜ, ಭತ್ತ, ಅಪ್ಪ, ಹಬ್ಬ. ವಿಜಾತಿಯ ಸಂಯುಕ್ತಾಕ್ಷರ ಒಂದು ವ್ಯಂಜನಾಕ್ಷರದ ಜೊತೆಗೆ ಬೇರೆ ವ್ಯಂಜನಾಕ್ಷರವು ಬಂದಾಗ ಅವುಗಳನ್ನು ವಿಜಾತಿಯ ಸಂಯುಕ್ತಾಕ್ಷರ ಎನ್ನುತ್ತೇವೆ. ಉದಾಹರಣೆಗೆ ಖಡ್ಗ. ಇಲ್ಲಿ ಡ ಎಂಬ ಪದಕ್ಕೆ ಗ ಎಂಬ ಒತ್ತಕ್ಷರವು ಬಂದಿದೆ. ಇದನ್ನು ವಿಜಾತಿಯ ಸಂಯುಕ್ತಾಕ್ಷರ ಎನ್ನಬಹುದು. ಹಾಗೆ ಕಾವ್ಯ, ಪುಸ್ತಕ, ಮತ್ಸರ, ಕಾರ್ಯ, ಭಿಕ್ಷೆ ಹೀಗೆ ಈ ಪದಗಳನ್ನು ವಿಜಾತಿಯ ಸಂಯುಕ್ತಾಕ್ಷರಗಳು ಎನ್ನುತ್ತೇವೆ. 3. ತತ್ಸಮದಲ್ಲಿ ಅಂದರೆ ಸಂಸ್ಕೃತದಲ್ಲಿ ವಿಜಾತಿಯ ಸಂಯುಕ್ತಾಕ್ಷರಗಳಿಂದ ಕೂಡಿರುವ ಪದಗಳು ತದ್ಭವಗಳಾದಾಗ ಅಂದರೆ ಕನ್ನಡದ ಪದಗಳಾದಾಗ ಅವು ಶಿಥಿಲದಿತ್ವ ರೂಪವನ್ನು ಪಡೆಯುತ್ತವೆ. ಉದಾಹರಣೆಗೆ ತತ್ಸಮದ ಭಕ್ತಿ ಎಂಬ ಪದ ಬಕುತಿ ಎಂಬ ರೂಪವನ್ನು ಪಡೆಯುತ್ತೆ. ಪದ್ಮ ಎಂಬ ತತ್ಸಮದ ಪದ ತದ್ಭವವಾದಾಗ ಪದುಮ ಎಂಬ ರೂಪವನ್ನು ಪಡೆಯುತ್ತದೆ. ಕೀರ್ತಿ ಎಂಬ ತತ್ಸಮದ ಪದ ತದ್ಭವವಾದಾಗ ಕೀರುತಿ ಆಗುತ್ತದೆ. ಹಾಗೆಯೇ ಗರ್ವ, ಗರುವ, ಜನ್ಮ, ಜನುಮ, ಮುಕ್ತಿ, ಮುಕುತಿ, ಹರ್ಷ, ಹರುಷ, ಸಹಸ್ರ, ಸಾಸಿರ, ಮೂರ್ತಿ, ಮೂರುತಿ, ರಕ್ತ, ರಕುತ, ಲಕ್ಷ್ಮಿ, ಲಕುಮಿ, ವರ್ಷ, ವರುಷ, ಶಬ್ದ, ಶಬುದ, ಸರಸ್ವತಿ, ಸರಸತಿ,
ಅಗ್ನಿ ಅಗಿನಿ, ಲಕ್ಷ ಲಕುಸ, ಜ್ಯೋತಿಷ್ಯ ಜೋಯಿಸ, ಮುಗ್ಧ ಮುಗುದೆ, ಯುಕ್ತಿ ಯುಕುತಿ, ರತ್ನ ರಥುನ. ಹೀಗೆ ತತ್ಸಮದ ಪದಗಳು ತದ್ಭವಗಳ ರೂಪವನ್ನು ಪಡೆಯುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಶಿಥಿಲದಿತ್ವ ಎಂದರೇನು? ಒತ್ತಕ್ಷರಗಳನ್ನು ತೇಲಿಸಿ ಉಚ್ಚರಿಸುವುದಕ್ಕೆ ಶಿಥಿಲದಿತ್ವ ಎಂದು ಕರೆಯುತ್ತೇವೆ. ಶಿಥಿಲದಿತ್ವವನ್ನು ವಿಶೇಷವಾಗಿ ಕಂದಪದ್ಯಗಳಲ್ಲಿ ಕಾಣಬಹುದು. ಛಂದಸ್ಸಿನ ನಿಯಮಾನುಸಾರ ಒತ್ತಕ್ಷರಗಳ ಹಿಂದಿನ ಅಕ್ಷರವು ಗುರುವಾಗುತ್ತದೆ. ಆದರೆ ಶಿಥಿಲದಿತ್ವವಾದಾಗ ಒತ್ತಕ್ಷರದ ಹಿಂದಿನ ಅಕ್ಷರವು ಗುರುವಾಗದೆ ಲಘುವಾಗಿಯೇ ಉಳಿಯುತ್ತದೆ. ಇಲ್ಲಿ ಇವುಗಳನ್ನು ಶಿಥಿಲದಿತ್ವ ಎಂದು ಕರೆಯಲಾಗುತ್ತದೆ. 4. ತತ್ಸಮದಲ್ಲಿ ಅಂದರೆ ಸಂಸ್ಕೃತದಲ್ಲಿ ಆರಂಭದ ಒತ್ತಕ್ಷರಗಳಿಂದ ಕೂಡಿರುವ ಪದಗಳು ತದ್ಭವಗಳಾದಾಗ ಅಂದರೆ ಕನ್ನಡಕ್ಕೆ ಬಂದಾಗ ಅವುಗಳು ಸರಳವಾದ ರೂಪವನ್ನು ಪಡೆಯುತ್ತವೆ. ಉದಾಹರಣೆಗೆ ಬ್ರಹ್ಮ ಎಂಬ ತತ್ಸಮದ ಪದ ತದ್ಭವದಲ್ಲಿ ಬೊಮ್ಮ ಆಗುತ್ತದೆ. ಶೃಂಗಾರ ಎಂಬ ತತ್ಸಮದ ಪದ ತದ್ಭವದಲ್ಲಿ ಸಿಂಗಾರ ಆಗುತ್ತದೆ. ಸ್ನೇಹ ಎಂಬ ತತ್ಸಮದ ಪದ ತದ್ಭವದಲ್ಲಿ ನೇಹ ಆಗುತ್ತದೆ. ಹಾಗೆಯೇ ಸ್ವರ್ಗ ಸಗ್ಗ, ಸ್ವರ ಸರ, ಸ್ತಂಭ ಕಂಬ, ಶ್ರೀ ಸಿರಿ, ಮೃಗ ಮಿಗ, ಸ್ನುಷ ಸೊಸೆ, ಧ್ವನಿ ದನಿ, ದೃಷ್ಟಿ ದಿಟ್ಟಿ, ಋಷಭ ಬಸವ, ತ್ಯಾಗ ಛಾಗ, ಕ್ರೌಂಚ ಕೊಂಚ, ಸ್ಮಶಾನ ಮಸಣ, ಶೃಂಖಲ ಸಂಕೋಲೆ, ಶ್ರೇಷ್ಠಿ ಸೆಟ್ಟಿ, ವ್ಯವಸಾಯ ಬೇಸಾಯ, ಸ್ಫಟಿಕ ಪಟಿಕ, ಪ್ರಣತಿ ಹಣತೆ, ತೃತೀಯ ತದಿಗೆ, ತ್ರಿಶೂಲ ತಿಸುಳ, ಪೃಥ್ವಿ ಪೊಡವಿ, ಪ್ರಾಣ ಹರಣ, ಸ್ತುತಿ ತುತಿ. ಹೀಗೆ ತತ್ಸಮದಲ್ಲಿ ಆರಂಭದ ಒತ್ತಕ್ಷರಗಳಿಂದ ಕೂಡಿರುವ ಪದಗಳು ತದ್ಭವ ಪದಗಳಾದಾಗ ಸರಳೀಕರಣಗೊಳ್ಳುವ ರೂಪವನ್ನು ಇಲ್ಲಿ ನಾವು ಕಾಣಬಹುದು. 5. ತತ್ಸಮದಲ್ಲಿ ಅಂದರೆ ಸಂಸ್ಕೃತದಲ್ಲಿ ಯಕಾರಾಂತ ಪದಗಳು ತದ್ಭವಗಳಾದಾಗ ಅಂದರೆ ಕನ್ನಡಕ್ಕೆ ಬಂದಾಗ ಜಕಾರಾಂತ ರೂಪವನ್ನು ಪಡೆಯುತ್ತವೆ. ಉದಾಹರಣೆಗೆ ಯಂತ್ರ ಎಂಬ ತತ್ಸಮದ ಪದ ತದ್ಭವವಾದಾಗ ಜಂತ್ರ ಆಗುತ್ತದೆ. ಯಮ ಎಂಬ ತತ್ಸಮದ ಪದ ತದ್ಭವದಲ್ಲಿ ಜವ ಆಗುತ್ತದೆ. ಯಶ ಎಂಬ ತತ್ಸಮದ ಪದ ತದ್ಭವವಾದಾಗ ಜಸ ಆಗುತ್ತದೆ. ಹಾಗೆಯೇ ಯುದ್ಧ ಜುದ್ಧ, ಯೌವನ ಜೌವನ, ಯವನಿಕೆ ಜವನಿಕೆ, ಯಾತ್ರೆ ಜಾತ್ರೆ, ಯತಿ ಜತಿ, ಯೋಗಿ ಜೋಗಿ, ಯೋಧ ಜೋಧ. ಸಂಧ್ಯಾ ಸಂಜೆ, ವಂದ್ಯ ಬಂಜೆ,
ಕಾರ್ಯ ಕಜ್ಜ, ಉದ್ಯೋಗ ಉಜ್ಜುಗ, ವಿದ್ಯಾ ಬಿಜ್ಜೆ, ಶಯ್ಯ ಸಜ್ಜೆ, ಆರ್ಯ ಅಜ್ಜ. ಹೀಗೆ ತತ್ಸಮದಲ್ಲಿ ಯಕಾರಾಂತ ಪದಗಳು ತದ್ಭವಗಳಾದಾಗ ಜಕಾರಾಂತ ರೂಪವನ್ನು ಪಡೆಯುವುದನ್ನು ಇಲ್ಲಿ ಗಮನಿಸಬಹುದು. 6. ತತ್ಸಮದಲ್ಲಿ ಅಂದರೆ ಸಂಸ್ಕೃತದಲ್ಲಿ ಪಕಾರಗಳಿಂದ ಕೂಡಿರುವ ಪದಗಳು ತದ್ಭವಗಳಾದಾಗ ಅಂದರೆ ಕನ್ನಡಕ್ಕೆ ಬಂದಾಗ ಹ ಕಾರಾಂತ ರೂಪವನ್ನು ಪಡೆಯುತ್ತವೆ. ಉದಾಹರಣೆಗೆ ಪ್ರಸಾದ ಎಂಬ ತತ್ಸಮದ ಪದ ತದ್ಭವದಲ್ಲಿ ಹಸಾದ ಆಗುತ್ತದೆ. ಪ್ರಾಣ ಎಂಬ ತತ್ಸಮದ ಪದ ತದ್ಭವದಲ್ಲಿ ಹರಣ ಆಗುತ್ತದೆ. ಪ್ರಣತೆ ಎಂಬ ತತ್ಸಮದ ಪದ ತದ್ಭವದಲ್ಲಿ ಹಣತೆ ಆಗುತ್ತದೆ. ಹಾಗೆಯೇ ಪಗೆ ಹಗೆ, ಪಗಲ್ ಹಗಲ್, ಪಣೆ ಹಣೆ, ಪಳ್ಳ ಹಳ್ಳ, ಪ್ರಭಾ ಅಭೆ, ಪಳಿ ಹಳಿ, ಪದುಳ ಹದುಳ, ಪಲ್ಲಿ ಹಲ್ಲಿ, ಪಾಡು ಹಾಡು, ಪಾಲು ಹಾಲು, ಪಾವು ಹಾವು, ಪಿರಿಯ ಹಿರಿಯ, ಪಿರಿದು ಹಿರಿದು, ಪಂಬಲಿಸು ಹಂಬಲಿಸು, ಪೆರ್ಚು ಹೆಚ್ಚು, ಪೊರಮಡು ಹೊರಮಡು, ಪೋಗು ಹೋಗು, ಪೆಣ್ಣು ಹೆಣ್ಣು, ಪುರುಳು ಹುರುಳು. ಹೀಗೆ ತತ್ಸಮದ ಪಕಾರಾಂತ ಪದಗಳು ತದ್ಭವದಲ್ಲಿ ಹಕಾರಾಂತ ರೂಪವನ್ನು ಪಡೆಯುವುದನ್ನು ನಾವಿಲ್ಲಿ ಗಮನಿಸಬಹುದು. 7. ತತ್ಸಮದಲ್ಲಿ ಅಂದರೆ ಸಂಸ್ಕೃತದಲ್ಲಿ ಇರುವಂತಹ ವಕಾರಾಂತ ಪದಗಳು ತದ್ಭವಗಳಾದಾಗ ಅಂದರೆ ಕನ್ನಡಕ್ಕೆ ಬಂದಾಗ ಬ ಕಾರಾಂತ ರೂಪವನ್ನು ಪಡೆಯುತ್ತವೆ. ಉದಾಹರಣೆಗೆ ವ್ಯವಹಾರ ಎಂಬ ತತ್ಸಮದ ಪದ ತದ್ಭವದಲ್ಲಿ ಬೇಹಾರ ಆಗುತ್ತದೆ. ವಿನಾಯಕ ಎಂಬ ತತ್ಸಮದ ಪದ ತದ್ಭವದಲ್ಲಿ ಬೆನಕ ಆಗುತ್ತದೆ. ವೀಣ ಎಂಬ ತತ್ಸಮದ ಪದ ತದ್ಭವದಲ್ಲಿ ಬೀಣ ಆಗುತ್ತದೆ. ಹಾಗೆಯೇ ವೀರ ಬೀರ, ವೀರಶ್ರೀ ಬೀರಸಿರಿ, ಋಷಭ ಬಸವ, ವ್ಯಾಘ್ರ ಬಗ್ಗ, ವರ್ಣ ಬಣ್ಣ, ವಿನೋದ ಬಿನದ, ವೀದಿ ಬೀದಿ, ವಸಂತ ಬಸಂತ, ವಾಲ ಬಾಲ, ವಸತಿ ಬಸದಿ, ವಲ್ಲಿ ಬಳ್ಳಿ, ವ್ಯವಸಾಯ ಬೇಸಾಯ, ವ್ಯಸನ ಬೆಸನ, ವರ್ಣಿಸು ಬಣ್ಣಿಸು, ವಿಜ್ಞಾಪನ ಭಿನ್ನಹ, ವೇತ್ರ ಬೆತ್ತ, ವೈಶಾಖ ಬೇಸಗೆ, ವಾಪಿ ಭಾವಿ, ವಂದ್ಯ ಬಂಜೆ, ವಿದ್ಯಾ ಬಿಜ್ಜೆ. ಹೀಗೆ ತತ್ಸಮದ ವಕಾರಾಂತ ಪದಗಳು ತದ್ಭವಗಳಾದಾಗ ಬಕಾರಾಂತ ರೂಪವನ್ನು ಪಡೆಯುತ್ತವೆ. 8. ತತ್ಸಮದಲ್ಲಿ ಅಂದರೆ ಸಂಸ್ಕೃತದ ಪದಗಳಲ್ಲಿ ವರ್ಗೀಯ ವ್ಯಂಜನದ ಪ್ರಥಮ ಅಕ್ಷರಗಳಿಗೆ ತದ್ಭವಗಳಾದಾಗ ಅಂದರೆ ಕನ್ನಡಕ್ಕೆ ಬಂದಾಗ ಅದೇ ವರ್ಗದ ತೃತೀಯ ಅಕ್ಷರವು ಬರುತ್ತದೆ.
ಉದಾಹರಣೆಗೆ ಅಠವಿ ಎಂಬ ತತ್ಸಮದ ಪದ ತದ್ಭವವಾದಾಗ ಅಡವಿ ಆಗುತ್ತದೆ. ಹಾಗೆಯೇ ಆಕಾಶ ಎಂಬ ತತ್ಸಮದ ಪದ ಆಗಸ ಆಗುತ್ತದೆ. ಚತುರ ಎಂಬ ತತ್ಸಮದ ಪದ ತದ್ಭವದಲ್ಲಿ ಚದುರ ಆಗುತ್ತದೆ. ಹಾಗೆಯೇ ತಟ ದಡ, ದೀಪಿಕಾ ದೀವಿಗೆ, ಸೂಚಿ ಸೂಜಿ, ಮಲ್ಲಿಕಾ ಮಲ್ಲಿಗೆ, ದುಕುಲ ದುಗುಲ, ದೇವಕುಲ ದೇಗುಲ, ಬಂದೂಕ ಬಂದುಗೆ, ಘಟಕ ಗಡಿಗೆ, ಕಾಕ ಕಾಗೆ, ಕಟಕ ಕಡಕ. ಹೀಗೆ ವರ್ಗದ ಪ್ರಥಮಾಕ್ಷರಗಳಿಗೆ ಅದೇ ವರ್ಗದ ತೃತೀಯ ಅಕ್ಷರವು ಆದೇಶವಾಗಿ ಬರುವುದನ್ನು ಇಲ್ಲಿ ನಾವು ಗಮನಿಸಬಹುದು. 9. ತತ್ಸಮದಲ್ಲಿ ಅಂದರೆ ಸಂಸ್ಕೃತ ಪದಗಳಲ್ಲಿ ಶಕಾರಾಂತ ಪದಗಳು ತದ್ಭವಗಳಾದಾಗ ಕನ್ನಡದಲ್ಲಿ ಸಕಾರಾಂತ ರೂಪವನ್ನು ಹೊಂದುತ್ತವೆ. ಉದಾಹರಣೆಗೆ ಅಂಕುಶ ಎಂಬ ತತ್ಸಮದ ಪದ ತದ್ಭವದಲ್ಲಿ ಅಂಕುಶ ಆಗುತ್ತದೆ. ಕಲಶ ಎಂಬ ತತ್ಸಮದ ಪದ ಕಳಸ ಆಗುತ್ತದೆ. ಆಕಾಶ ಎಂಬ ತತ್ಸಮದ ಪದ ತದ್ಭವದಲ್ಲಿ ಆಗಸ ಆಗುತ್ತದೆ. ಹಾಗೆಯೇ ಔಷಧ ಔಷಧ, ದಿಶಾ ದಿಸೆ, ಪಾಷಾಣ ಪಾಷಾಣ, ಭಾಷೆ ಭಾಷೆ, ರಾಶಿ ರಾಶಿ, ಶಶಿ ಸಸಿ, ಶಂಕ ಸಂಖ್ಯೆ, ಶಾಂತಿ ಶಾಂತಿ, ಶಿರ ಸಿರ, ಶುಚಿ ಶುಚಿ, ಶುಂಠಿ ಶುಂಠಿ, ಶೂಲ ಶೂಲ, ಶಿಶು ಶಿಶು, ಶರ್ಕರ ಸಕ್ಕರೆ, ಸರ್ಷಪ ಸಾಸುವೆ, ಸಂತೋಷ ಸಂತಸ. ಹೀಗೆ ತತ್ಸಮದಲ್ಲಿ ಶಕಾರಾಂತ ಅಕ್ಷರಗಳಿಂದ ಕೂಡಿರುವ ಪದಗಳು ತದ್ಭವಗಳಾದಾಗ ಸಕಾರಾಂತ ರೂಪವನ್ನು ಹೊಂದುತ್ತವೆ. 10. ತತ್ಸಮದಲ್ಲಿ ಅಂದರೆ ಸಂಸ್ಕೃತ ಪದಗಳಲ್ಲಿ ದೀರ್ಘಾಕ್ಷರಗಳಿಂದ ಕೂಡಿರುವ ಪದಗಳು ತದ್ಭವಗಳಾದಾಗ ಅಂದರೆ ಕನ್ನಡ ಪದಗಳಾದಾಗ ಹ್ರಸ್ವಸ್ವರ ಪದಗಳಾಗಿ ರೂಪಾಂತರ ಹೊಂದುತ್ತವೆ. ಉದಾಹರಣೆಗೆ ಮಾಲಾ ಎಂಬ ತತ್ಸಮದ ಪದ ತದ್ಭವದಲ್ಲಿ ಮಾಲೆ ಆಗುತ್ತದೆ. ಶಾಲಾ ಎಂಬ ತತ್ಸಮದ ಪದ ತದ್ಭವದಲ್ಲಿ ಶಾಲೆ ಆಗುತ್ತದೆ. ಭಿಕ್ಷಾ ಎಂಬ ತತ್ಸಮದ ಪದ ತದ್ಭವದಲ್ಲಿ ಭಿಕ್ಷೆ ಅಥವಾ ಬಿಕ್ಕೆ ಆಗುತ್ತದೆ. ಹಾಗೆಯೇ ದಯಾ ದಯೆ, ಬಾಲಾ ಬಾಲೆ, ಸಂಸ್ಥಾ ಸಂಸ್ಥೆ ಅಥವಾ ಸಂತೆ, ವೇಳಾ ವೇಳೆ, ಕರುಣಾ ಕರುಣೆ, ಆಶಾ ಆಶೆ ಅಥವಾ ಆಸೆ, ನಿದ್ರಾ ನಿದ್ದೆ, ಕಥಾ ಕಥೆ, ಜ್ವಾಲಾ ಜ್ವಾಲೆ, ಗಂಗಾ ಗಂಗೆ, ರಮಾ ರಮೆ, ಉಮಾ
ಉಮೆ, ಮಾತ್ರಾ ಮಾತ್ರೆ, ಪೂಜಾ ಪೂಜೆ, ಮುದ್ರಾ ಮುದ್ರೆ, ರೇಖಾ ರೇಖೆ, ಘಂಟಾ ಗಂಟೆ. ಈ ಪದಗಳಲ್ಲಿ ತತ್ಸಮದ ಆ ಕಾರಾಂತ ಪದಗಳು ತದ್ಭವ ಪದಗಳಾದಾಗ ಎಕಾರಾಂತ ಪದಗಳಾಗಿ ರೂಪಾಂತರ ಹೊಂದುವುದನ್ನು ಗಮನಿಸಬಹುದು. ಕಾವೇರಿ ಎಂಬ ತತ್ಸಮದ ಪದ ತದ್ಭವದಲ್ಲಿ ಕಾವೇರಿ ಆಗುತ್ತದೆ. ಲಕ್ಷ್ಮೀ ಎಂಬ ತತ್ಸಮದ ಪದ ತದ್ಭವದಲ್ಲಿ ಲಕ್ಷ್ಮೀ ಆಗುತ್ತದೆ. ಹಾಗೆಯೇ ನಾರಿ ನಾರಿ, ಗೌರಿ ಗೌರಿ, ನದಿ ನದಿ, ಭಾಮಿನಿ ಭಾಮಿನಿ, ಹೀಗೆ ತತ್ಸಮ ಅಂದರೆ ಸಂಸ್ಕೃತದ ಪದಗಳಲ್ಲಿ ಈ ಕಾರಾಂತ ಪದಗಳು ತದ್ಭವದಲ್ಲಿ ಅಂದರೆ ಕನ್ನಡದಲ್ಲಿ ಇಕಾರಾಂತ ಪದಗಳಾಗಿ ರೂಪಾಂತರ ಹೊಂದುತ್ತವೆ. ಹ್ರಸ್ವಸ್ವರ ಎಂದರೇನು? ಒಂದು ಮಾತ್ರೆಯ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಹ್ರಸ್ವಸ್ವರ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಅ, ಇ, ಉ, ರು, ಎ, ಓ. ದೀರ್ಘಸ್ವರ ಎಂದರೇನು? ಎರಡು ಮಾತ್ರೆಗಳ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ದೀರ್ಘಸ್ವರ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಆ, ಈ, ಊ, ಏ, ಓ ಎಂಬ ಈ ಪದಗಳು. ಇದುವರೆಗೆ ಹಲವಾರು ತತ್ಸಮ ತದ್ಭವಗಳ ಪ್ರಕಾರಗಳನ್ನು ಗಮನಿಸಿದ್ದೇವೆ. ಈಗ ವಾರ್ಷಿಕ ಪರೀಕ್ಷೆಗಳಲ್ಲಿ ಕೇಳಲಾದ ಹಾಗೂ ಪಠ್ಯದಲ್ಲಿ ಬರುವಂತಹ ತತ್ಸಮ ತದ್ಭವ ಪದಗಳ ಬಗ್ಗೆ ಇನ್ನಷ್ಟು ಗಮನ ಹರಿಸೋಣ. ಯೋಗಿ ಜೋಗಿ, ಮುಖ ಮೊಗ, ಕ್ಷಮಾ ಕ್ಷಮೆ, ಅಗ್ನಿ ಅಗ್ಗಿ ಅಥವಾ ಅಗಿನಿ, ವೀರ ಬೀರ, ಕಸ್ತೂರಿ ಕತ್ತೂರಿ, ಆಕಾಶ ಆಗಸ, ಸಂಸ್ಕೃತ ಸಕ್ಕದ, ಸ್ವರ್ಗ ಸಗ್ಗ, ಘೂಕ ಗೂಗೆ ಅಥವಾ ಗೂಕ, ಭಿಕ್ಷಾ ಭಿಕ್ಷೆ ಅಥವಾ ಬಿಕ್ಕೆ, ಲಕ್ಷ ಲಕ್ಕ, ಯಶ ಜಸ, ಪರೀಕ್ಷಿಸು ಪರಿಕಿಸು, ಪ್ರಾಣ ಹರಣ, ದೃಷ್ಟಿ ದಿಟ್ಟಿ, ಪುಸ್ತಕ ಹೊತ್ತಗೆ, ಭಂಗ ಬನ್ನ, ಐಶ್ವರ್ಯ ಐಸಿರಿ, ಗಂಗಾ ಗಂಗೆ, ಕಾವ್ಯ ಕಬ್ಬ, ಕಾರ್ಯ ಕಜ್ಜ, ನಿತ್ಯ ನಿಚ್ಚ, ಮೃಗ ಮಿಗ, ಔಷಧ ಔಷಧ, ಬೀಜ ಬಿತ್ತ, ಭಕ್ತಿ ಬಕುತಿ, ಮೃದು ಮಿದು, ಅಕ್ಷರ ಅಕ್ಕರ, ಆರ್ಯ ಅಜ್ಜ, ಶ್ರೀ ಸಿರಿ, ಸ್ತುತಿ ಸುತಿ, ಪ್ರಣತೆ ಹಣತೆ, ಕ್ಷಣ ಚಣ, ಆಯುಷ್ಯ ಆಯಸ್ಸು, ಬೀಜ ಬಿತ್ತ, ಧರ ದರೆ, ವ್ಯಸನಿ ಬೆಸನಿ, ವೀದಿ ಬೀದಿ, ಲಕ್ಷಣ ಲಕ್ಕಣ, ವಿಸ್ತಾರ ಬಿತ್ತಾರ, ವರ್ತಿ
ಬತ್ತಿ. ಪದ್ಮ ಪದುಮ. ಪ್ರಸಾದ ಹಸಾದ. ಪಳ್ಳ ಹಳ್ಳ. ಸಂಧ್ಯಾ ಸಂಜೆ. ಶಿಶು ಸಿಸು. ಹೀಗೆ ತತ್ಸಮ ಪದಗಳು ತದ್ಭವ ಪದಗಳಾಗಿ ರೂಪಾಂತರ ಹೊಂದುವ ಹಲವು ಪ್ರಕಾರಗಳನ್ನು ಉದಾಹರಣೆಗಳ ಮೂಲಕ ನೋಡಿ ಇದುವರೆಗೆ ತಿಳಿದುಕೊಳ್ಳಲಾಯಿತು. ಇಲ್ಲಿಗೆ ತತ್ಸಮ ತದ್ಭವ ಎಂಬ ವಿಚಾರವನ್ನು ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ನಮಸ್ಕಾರ. Peace.